ಜೈಲಿನಲ್ಲಿ ಮತ್ತೆ ಸೊರಗಿ ಹೋಗಿದ್ದಾರಾ ಕೊಲೆ ಆರೋಪಿ ಕಾಟೇರ ಪ್ರಕರಣದಲ್ಲಿ ಜೈಲಿಗೆ ಹೋದ್ಮೇಲೆ 15 ಕೆಜಿ ಕಳೆದುಕೊಂಡಿದ್ದಾರಂತೆ ದರ್ಶನ್ 2 ತಿಂಗಳಿನಿಂದ 15 ಕೆಜಿ ತೂಕ ಕಳೆದುಕೊಂಡಿದ್ದಾರಂತೆ ದರ್ಶನ್ 66 ದಿನಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನ ಕಂಡಿರುವಂತ ದರ್ಶನ್ ಈಗ ಸೊರಗಿ ಹೋಗಿದ್ದಾರಂತೆ ಜೈಲಿಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ 102 ಕೆಜಿ ಇದ್ರು 107 ಕೆಜಿ ಇದ್ರು ಆದ್ರೆ ಈಗ ಒಟ್ಟು 15 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾರಂತೆ ಅಂದ್ರೆ 92 ಕೆಜಿ ತೂಕ ಇಳಿಕೆ ಆಗಿದೆ ಅಲ್ಲಿ ಒಟ್ಟು 15 ಕೆಜಿ ತೂಕ ಇಳಿಕೆ ಆಗಿರೋದ್ರಿಂದ 92 ಕೆಜಿ ಬಂದಿದೆ ಅಂತೆ ಅಂದ್ರೆ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ದರ್ಶನ್ ಅವರನ್ನ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ ಬಳಿಕ ಎಲ್ಲರೂ ಕೂಡ ಆರೋಗ್ಯ ತಪಾಸಣೆ ಮಾಡಲೇಬೇಕಲ್ಲ ಬೇರೆ ಕಡೆಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಹೀಗಾಗಿ ಆರೋಗ್ಯ ಸಮಸ್ಯೆ ಇದೆ ರಕ್ತದೊತ್ತಡ ಇದೆ ಬೆನ್ನುಹುರಿ ಸಮಸ್ಯೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ರಲ್ಲ ಹೀಗಾಗಿ ಆರೋಗ್ಯ ತಪಾಸಣೆ ಮಾಡಿದ ಬಳಿಕ ಒಟ್ಟು 15 ಕೆಜಿ ಲಾಸ್ ಆಗಿದ್ದಾರೆ ಅನ್ನೋದು ಈಗ ವೈದ್ಯಕೀಯ ಪರೀಕ್ಷೆಯಲ್ಲಿ ತಿಳಿದಂತೆ ಇಲ್ಲಿಗೆ ಬಂದ ಮೇಲೆ ಸುಮಾರು 15 ಕೆಜಿ ಸಣ್ಣ ಆಗಿದ್ದೀನಿ ಅಂತ ಕೂಡ ದರ್ಶನ್ ಹೇಳಿದ್ದಾರಂತೆ ಅಂದ್ರೆ ಜೈಲು ವಾಸದಲ್ಲಿ ಒಟ್ಟು 66 ದಿನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿರುವಂತ ರಾಜಾತಿಥ್ಯ ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದ್ದಂತೆ ಫೋಟೋಸ್ಗಳು ರಿಲೀಸ್ ಆಗ್ತಾ ಇದ್ದಂತೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಈ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು 66 ದಿನಗಳ ಕಾಲ ಇದ್ರಲ್ಲ ಆ ಅವಧಿಯಲ್ಲಿ ಒಟ್ಟು 15 ಕೆಜಿ ಸೊರಗಿದ್ದಾರೆ ಅಂತ ಯಾಕೆಂದ್ರೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ರು ಏನಾದ್ರೂ ಆರೋಪಿಗೆ ಸಮಸ್ಯೆಗಳಿದ್ದಾವ ವಿಚಾರಣಾಧೀನ ಕೈದಿಗೆ ಏನಾದ್ರೂ ತೊಂದರೆ ಆಗಿದೆಯಾ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸು ಈಗ ಒಳಗಡೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲೇಬೇಕು ಆ ರೀತಿಯಾಗಿ ರೂಲ್ಸ್ ಪ್ರಕಾರ ಮಾಡಿದ್ದಾರೆ ಆ ವೈದ್ಯಕೀಯ ಪರೀಕ್ಷೆಯ ಬಳಿಕ ತಿಳಿದು ಬಂದಿರುವಂತ ಮಾಹಿತಿ ಬಿಪಿ ಕರೆಕ್ಟ್ ಆಗಿದೆ ದೈಹಿಕವಾಗಿ ಸದೃಢರಾಗಿದ್ದಾರೆ ಆದ್ರೆ 15 ಕೆಜಿ ಲಾಸ್ ಆಗಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಾಗ 107 ಕೆಜಿ ಇದ್ರು ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಆಗ ಕೂಡ ಅವರ ವೈದ್ಯಕೀಯ ತಪಾಸಣೆ ಮಾಡಲಾಗಿತ್ತು ಅದಾದ ಬಳಿಕ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರಲ್ಲ ಈಗಲೂ ಕೂಡ ವೈದ್ಯಕೀಯ ತಪಾಸಣೆ ಆಗಿದೆ ಆ ಸಂದರ್ಭದಲ್ಲಿ ತಿಳಿದು ಬಂದಿರುವಂತದ್ದು 92 ಕೆಜಿ ಇದ್ದಾರೆ ದರ್ಶನ್ ಅಂತ ಅಂದ್ರೆ ಅಲ್ಲಿಗೆ 15 ಕೆಜಿ ತೂಕ ಇಳಿಕೆ ಆಗಿದೆ ಅವರು ಮಾನಸಿಕವಾಗಿ ಯೋಚನೆ ಮಾಡ್ತಿದ್ದಾರೋ ಅಥವಾ ದೈಹಿಕವಾಗಿ ಅವ್ರಿಗೆ ಊಟ ಸೇರ್ತಾ ಇಲ್ವೋ ಅದ್ ಬೇರೆ ರಾಜಾತಿಥ್ಯ ಕೊಟ್ಟಿದ್ರು ಕೂಡ ರಾಜಾತಿಥ್ಯ ಪಡ್ಕೊಂಡ್ರು ಅಂತ ಹೇಳ್ತಾ ಇದ್ರು ಕೂಡ ಈಗ 15 ಕೆಜಿ ಡಿಫ್ರೆನ್ಸ್ ಆಗಿದೆಯಂತೆ ರಾಜಾತಿಥ್ಯ ಪಡೆದಿರೋ ಮಾಹಿತಿ ಸುಳ್ಳು ಅಂತ ದರ್ಶನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ